ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ಹಾಗೆ ಇಂದಿನ ಕಾಲದಲ್ಲಿ ರೈತರಿಗೆ ಒಂದು ಅಚ್ಚುಮೆಚ್ಚಾದ ಟ್ರ್ಯಾಕ್ಟರ್ ಅವ್ರ ಜೊತೆಲಿತ್ತು. ಯಾವ್ದಪ್ಪ ಅಂತಂತಂದ್ರೆ ಅದು ಸ್ವರಾಜ್ 744 FE. ಯಾಕಂತಂದ್ರೆ ಒಂದು ದೊಡ್ಡ ಶ್ರೇಣಿಯಲ್ಲಿ ರೈತರಿಗೆ ಮೈಲೇಜ್ ಮತ್ತೆ ಎಲ್ಲಾ ರೀತಿಯಲ್ಲಿ ಸಹಾಯವಂತ ಟ್ರ್ಯಾಕ್ಟರ್ ಅಂತಂದ್ರೆ ಒಂದು ಮಿಡ್ ರೇಂಜ್ ಅಲ್ಲಿ 744 FE ಟ್ರ್ಯಾಕ್ಟರ್ ಆಗಿತ್ತು. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಟ್ರ್ಯಾಕ್ಟರ್ ನ ಪೂರ್ತಿಯಾದ ಮಾಹಿತಿನ ತಿಳಿಸ್ಕೊಡ್ತೀನಿ ಕನ್ನಡದಲ್ಲಿ. ಸ್ವರಾಜ್ ಎಫ್ ಅಂತಂದ್ರೆ ಫ್ಯೂಲ್ ಎಫಿಷಿಯಂಟ್ ಅಂತೇಳಿ ಈ ಗಾಡಿ ಬಂದ್ಬಿಟ್ಟು 46ರಿಂದ 50 HP ಕೆಟಗರಿ ಒಳಗಡೆ ಬರುತ್ತೆ. ಮೈಲೇಜ್ಗೋಸ್ಕರ ಈ ಗಾಡಿನ ಬಿಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಬಂದ್ಬಿಟ್ಟು ಟೈರ್ ಸೈಜ್ನ ಸಣ್ಣದಾಗಿ ಕೊಟ್ಟಿರ್ತಾರೆ, ಮೈಲೇಜ್ ಬರಲಿ ಅಂತ ಹೇಳ್ಬಿಟ್ಟು. ಈ ಗಾಡಿ ಒಳಗಡೆ ಮೊದಲೇದಾದ ಒಂದು ಉತ್ತಮವಾದ ಬದಲಾವಣೆ ಏನಪ್ಪಾ ಅಂತಂತಂದ್ರೆ ಇದರೊಳಗಡೆ ಕ್ಲಿಯರ್ ಲೆನ್ಸ್ ಗ್ಲಾಸ್ ಅನ್ನ ಹೆಡ್ ಲ್ಯಾಂಪ್ ಅನ್ನ ಕೊಟ್ಟಿರ್ತಾರೆ. ಇದು ರಾತ್ರಿ ಸಮಯದಲ್ಲಿ ಟ್ರ್ಯಾಕ್ಟರ್ ಓಡಿಸ್ಲಿಕ್ಕೆ ಉತ್ತಮವಾಗಿ ನಿಮಗೆ ಬೆಳಕನ್ನ ಕೊಡುತ್ತೆ. ಇದು ನನಗೆ ತುಂಬಾ ಇಷ್ಟವಾದಂತ ಒಂದು ಬದಲಾವಣೆ ಆಗಿರುತ್ತೆ. ಈ ಗಾಡಿಯ ಒಂದು ಶೇಪ್ ಬಂದ್ಬಿಟ್ಟು ಏರೋಡೈನಮಿಕ್ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಮುಂದೆ ಹಿಂದಿನ ಕಾಲದಲ್ಲಿ ಹಳೆ ಗಾಡಿಗಳನ್ನ ನೋಡ್ತಿದ್ರೆ ಬಾಕ್ಸ್ ಟೈಪ್ ಅಲ್ಲಿ ಬರ್ತಿದ್ರು. ಈಗ ಕಾಲಕ್ಕೆ ತಕ್ಕನಂಗೆ ಸ್ವರಾಜ್ ಅವರು ಕೂಡ ಬದಲಾವಣೆ ಆಗಿ ಮಾಡಿದ್ದಾರೆ. ಇದು ರೋಡ್ ಅಲ್ಲಿ ಚೆನ್ನಾಗಿ ಹೋಗುತ್ತೆ, ಗಾಳಿಲಿ ನುಗ್ಗುತ್ತೆ ಗಾಡಿ. ಒಂದು ಔಟ್ಲುಕ್ ನೋಡ್ತಾ ಇರ್ಬೋದು. ಏರೋಡೈನಮಿಕ್ ಶೇಪ್ ಅಲ್ಲಿ ಇದೆ. ಎರಡು ಸೈಡ್ ಅಲ್ಲಿ ಸ್ವರಾಜ್ 744 FE ಟ್ರ್ಯಾಕ್ಟರ್ ಬ್ಯಾಡ್ಜಿಂಗ್ ಇದೆ. ಹಾಗೆ ರಿವರ್ಸ್ PT ಒಂದು ಬ್ಯಾಡ್ಜಿಂಗ್ ಕೂಡ ಈ ಗಾಡಿ ಒಳಗಡೆ ಸಿಗುತ್ತೆ. ಈ ಗಾಡಿ ಬಂದ್ಬಿಟ್ಟು ಸ್ವರಾಜ್ 744 FE ಟ್ರಿಬಲ್ ಸ್ಟಾರ್ ಗಾಡಿ ಬಗ್ಗೆ ನಾನು ಇವತ್ತು ರಿವ್ಯೂ ಮಾಡ್ತಾ ಇದೀನಿ. ನೋಡ್ತಾ ಇರ್ಬೋದು ಮುಂದೆ ಸ್ವರಾಜ್ ಬ್ಯಾಡ್ಜಿಂಗ್ ಇದೆ, ಸೈಡ್ ಅಲ್ಲಿ ಕೂಡ ಸ್ವರಾಜ್ ಬ್ಯಾಡ್ಜಿಂಗ್ ಇದೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಂಪನಿ ಒಂದು ಅಸೂರ್ಡ್ ಇದಿರುತ್ತೆ, ಅಂದ್ರೆ ಗಾಡಿ ಕ್ವಾಲಿಫೈಡ್ ಅಂತ ಹೇಳ್ಬಿಟ್ಟು. ಸೊ ಫ್ರಂಟ್ ಅಲ್ಲಿ ನೋಡೋದಾದ್ರೆ ನಾನ್ ಅಡ್ಜಸ್ಟಬಲ್ ಹೆವಿ ಡ್ಯೂಟಿ ಎಕ್ಸೆಲ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಸಿಂಗಲ್ ಆಕ್ಟಿಂಗ್ ಪಂಪ್ ಅಲ್ಲಿ ಬಂದಿದೆ ಅಂಡ್ ಹೈಡ್ರೋಲಿಕ್ ಇದೆ. ನೋಡ್ತಾ ಇರ್ಬೋದು ಪವರ್ ಸ್ಟೇರಿಂಗ್ ಸಿಂಗಲ್ ಆಕ್ಟಿಂಗ್ ಪಂಪ್ ಅಲ್ಲಿ ಈ ಒಂದು ಪವರ್ ಸ್ಟೇರಿಂಗ್ ಆದ್ರೆ ನಿಮಗೆ ಗಾಡಿ ಒಳಗಡೆ ಸಿಗುತ್ತೆ. ಇದರಲ್ಲಿ ಒಂದೇ ಆಪ್ಷನ್ ಇರೋದು ಪವರ್ ಸ್ಟೇರಿಂಗ್. ಇದರಲ್ಲಿ ವಿತೌಟ್ ಪವರ್ ಸ್ಟೇರಿಂಗ್ ಮೆಕ್ಯಾನಿಕಲ್ ನಾರ್ಮಲ್ ಸ್ಟೇರಿಂಗ್ ಬರೋದಿಲ್ಲ. ಈಗ ಬರ್ತಿರೋದಲ್ಲ ಪವರ್ ಸ್ಟೇರಿಂಗ್ ಆಗಿರುತ್ತೆ. ಈ ಗಾಡಿ ಒಳಗೆ ನಿಮಗೆ ಡೀಸೆಲ್ ವಾಟರ್ ಸಪರೇಟರ್ ಕೊಟ್ಟಿದ್ದಾರೆ. ಹಾಗೆ ಡೀಸೆಲ್ ಫಿಲ್ಟರ್, ಆಯಿಲ್ ಫಿಲ್ಟರ್ ಎಲ್ಲ ಈ ಗಾಡಿ ಒಳಗಡೆ ಈ ಸೈಡ್ ಅಲ್ಲೇ ಸಿಗುತ್ತೆ. ಈ ಗಾಡಿ ಒಳಗೆ ನಿಮಗೆ ಹೈಡ್ರೋಲಿಕ್ ಸಿಸ್ಟಮ್ ಬಾನೆಟ್ ಅನ್ನ ಕೊಟ್ಟಿದ್ದಾರೆ. ನೀವು ಎತ್ತಿದ್ರೆ ಸಾಕು ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ಇಂಜಿನ್ ಬಗ್ಗೆ ನೋಡೋದಾದ್ರೆ ಮೊದಲದಾಗಿ ವಾಟರ್ ಕೂಲ್ಡ್ ಇಂಜಿನ್ ಇದಾಗಿರುತ್ತೆ. ಹಾಗೆ 3 ಸ್ಟೇಜ್ ಆಯಿಲ್ ಬಾತ್ ಫಿಲ್ಟರ್ ಆಗುತ್ತೆ. ಈ ಗಾಡಿ ಹೇರ್ನ ಗಾಳಿನ 3 ಸ್ಟೇಜ್ ಅಲ್ಲಿ ಫಿಲ್ಟರ್ ಮಾಡಿ ನಿಮ್ ಗಾಡಿಗೆ ಕೊಡುತ್ತೆ. ಇದಾದ ನಂತರ ನೋಡ್ತಾ ಇರ್ಬೋದು 3 ಸಿಲಿಂಡರ್ ನ ಒಳಗೊಂಡಿದೆ. 3307 cc ಅನ್ನ ಈ ಗಾಡಿ ಹೊಂದಿದೆ. ಈ HP ನೋಡೋದಾದ್ರೆ ಈ ಒಟ್ಟಾರೆ ಈ ಗಾಡಿದು 46ರಿಂದ 50 HP ಕೆಟಗರಿ ಒಳಗಡೆ ಈ ಗಾಡಿ ಬರುತ್ತೆ. ಹಾಗೆ ಈ ಗಾಡಿಯ RPM ಬಂದ್ಬಿಟ್ಟು 2000 ಇಂಜಿನ್ ರೇಟೆಡ್ RPM ಎಲ್ಲ ಆದ್ರೆ ವರ್ಕ್ ಮಾಡುತ್ತೆ. ಈ ಗಾಡಿ ಒಳಗಡೆ ಕೂಡ ನಿಮಗೆ ಬಾಸ್ಕೋ ಕಂಪನಿಯ ಒಂದು ಡೀಸೆಲ್ ಪಂಪ್ ಬರುತ್ತೆ. ಇದು ಇನ್ಲೈನ್ ಪಂಪ್ ಅಲ್ಲಿ ಕೆಲಸ ಮಾಡುತ್ತೆ ಈ ಟ್ರ್ಯಾಕ್ಟರ್. ಹಾಗೆ ನೋಡ್ತಾ ಇರ್ಬೋದು ತುಂಬಾ ದೊಡ್ಡದಾದಂತ ರೇಡಿಯೇಟರ್ ಕೂಡ ಈ ಗಾಡಿ ಒಳಗಡೆ ಕೊಟ್ಟಿದ್ದಾರೆ. ಬ್ಯಾಟ್ರಿ ಈ ಸೈಡ್ ಅಲ್ಲಿ ಬರುತ್ತೆ. ಹಾಗೆ ಹೈಡ್ರೋಲಿಕ್ ಪಂಪ್ ಆಯಿಲ್ ಎಲ್ಲ ಸಪರೇಟ್ ಆಗಿ ಈ ಗಾಡಿ ಒಳಗಡೆ ಬರುತ್ತೆ. ನೋಡ್ತಾ ಇರ್ಬೋದು ಲಿಫ್ಟ್ ಕೂಡ ಸಪರೇಟ್ ಆಗಿ ಆಯಿಲ್ ಹೋಗುತ್ತೆ. ಈ ಗಾಡಿಯ ಲಿಫ್ಟ್ ಕೆಪಾಸಿಟಿ ಬಂದ್ಬಿಟ್ಟು 2000 kg. ಈ ಗಾಡಿ ಒಳಗಡೆ ನಿಮಗೆ ಡ್ಯುಯಲ್ ಕ್ಲಚ್ ಸಿಗುತ್ತೆ. ಹಾಗೆ ಈ ಗಾಡಿ ಒಳಗಡೆ ನಿಮಗೆ ಇಂಬ್ರೆಸಿಕ್ ಬ್ರೇಕ್ ಸಿಗುತ್ತೆ, ಆಯಿಲ್ ಬ್ರೇಕ್ ಇದೆ ಈ ಗಾಡಿ ಒಳಗಡೆ. ಹಾಗೆ ನೋಡ್ತಾ ಇರ್ಬೋದು PTO ಲಿವರ್ ಬಂದ್ಬಿಟ್ಟು ನಿಮಗೆ ಗ್ರೌಂಡ್ PTO ಇದೆ. ಹಾಗೆ ರಿವರ್ಸ್ PTO ಕೂಡ ಈ ಗಾಡಿ ಒಳಗಡೆ ಸಿಗುತ್ತೆ. ಸೊ ಬ್ಯಾಡ್ಜಿಂಗ್ ಕೂಡ ಹಾಕಿದ್ದಾರೆ. ಸೊ ಗೇರ್ ಬಗ್ಗೆ ನೋಡೋದಾದ್ರೆ ನಿಮಗೆ ಈ ಗಾಡಿ ಒಳಗಡೆ ನಾರ್ಮಲ್ ಆಗಿ ಒಂದು ರಿವರ್ಸ್ ಇದೆ, ಹಾಗೆ 4 ಫಾರ್ವರ್ಡ್ ಇದೆ. ಹೈ ಲೋ ದಲ್ಲಿ ಈ ಗಾಡಿ ಸಿಗುತ್ತೆ, ಮೀಡಿಯಂ ಅಲ್ಲಿ ಇಲ್ಲ. ನಿಮಗೆ PTO ಬಗ್ಗೆ ತಿಳಿಸೋದಾದ್ರೆ ಈ ಗಾಡಿ ಒಂದು PTO ಪವರ್ ಬಂದ್ಬಿಟ್ಟು 32 HP PTO ಪವರ್ ನ ಹೊಂದಿದೆ. ಹಾಗೆ 540 RPM ಅಲ್ಲಿ ಇದು ಗಾಡಿ ನಿಮಗೆ ರೂಟೋವೇಟರ್ ವರ್ಕ್ ನ ಕೊಡುತ್ತೆ. ಸೊ ಇನ್ಸ್ಟ್ರೂಮೆಂಟ್ ಕ್ಲಚ್ ನೋಡೋದಾದ್ರೆ ಈ ಗಾಡಿ ಇದು ಈ ತರ ಇದೆ. ಸೊ ಡಿಜಿಟಲಿ ಇನ್ಸ್ಟ್ರೂಮೆಂಟ್ ಕ್ಲಚ್ ಈ ಗಾಡಿ ಒಳಗಡೆ ಸಿಗುತ್ತೆ. ನೋಡ್ತಾ ಇರ್ಬೋದು ನಿಮಗೆ ಇಂಜಿನ್ ಟೆಂಪರೇಚರ್ ಇಂಡಿಕೇಟರ್. ಇದಾದ ನಂತರ RPM ಇಂಡಿಕೇಟರ್ ಇದೆ. ಆಗ್ಲೇ ಹೇಳಿದೆ 2000 RPM ಈ ಗಾಡಿ ವರ್ಕ್ ಆಗುತ್ತೆ ಅಂತ ಹೇಳಿ. ಹಾಗೆ ಫ್ಯೂಲ್ ಇಂಡಿಕೇಟರ್ ಇದೆ. ಹಾಗೆ ಇಲ್ಲಿ ಆಯಿಲ್, ಇಂಜಿನ್ ಆಯಿಲ್ ಒಂದು ಇಂಡಿಕೇಟರ್ ಆದ್ರೆ ತೋರಿಸುತ್ತೆ. ನೋಡ್ತಾ ಇರ್ಬೋದು ಇಂಜಿನ್ ಆಯಿಲ್ ಇಂಡಿಕೇಟರ್ ಇದೆ. ಹಾಗೆ ಬ್ಯಾಟ್ರಿ ಇಂಡಿಕೇಟರ್ ತೋರಿಸುತ್ತೆ. ಹಾಗೆ ಈ ಗಾಡಿ ಎಷ್ಟು ತಾಸು ಹೊಡೆದಿದೆ ಅಂತ ಅವರು ಡಿಜಿಟಲ್ ಅಲ್ಲಿ ತೋರಿಸುತ್ತೆ. ಈ ಕಡೆ AC/DC ಲಿವರ್ಗಳನ್ನ ಕೊಟ್ಟಿದ್ದಾರೆ. ಹಾಗೆ ಈ ಸೈಡ್ ಅಲ್ಲಿ ನಿಮಗೆ ರಿವರ್ಸ್ PTO ಹಾಗೆ 540 RPM ಅಂದ್ರೆ ಫಾರ್ವರ್ಡ್ PTO ಕೂಡ ಕೊಟ್ಟಿದ್ದಾರೆ. ಈ ಸೈಡ್ ಅಲ್ಲಿ ನಿಮಗೆ ಮೊಬೈಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಹಾಗೆ ಚಾರ್ಜ್ ಕೂಡ ನಿಮ್ ಗಾಡಿನ ಮಾಡ್ಕೊಳ್ಬಹುದು ಇದರಿಂದ. ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಲಿಫ್ಟ್ ಎತ್ತಲಿಕ್ಕೆ ಈ ಒಂದು ಸಿಸ್ಟಮ್ ಆದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಈ ಗಾಡಿ ಒಳಗಡೆ ಇನ್ಬಿಲ್ಟ್ ಆಗಿ ಮುಂಚೆ ಎಲ್ಲ ಬರ್ತಿದ್ದಿಲ್ಲ, ಈಗ ಇನ್ಬಿಲ್ಟ್ ಆಗಿ ಡಬಲ್ ಡಿಸ್ಟ್ರಿಬ್ಯೂಟರ್ ವಾಲ್ ಕೂಡ ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಗಾಡಿ ಜೊತೆ ಇಷ್ಟ ಐಟಮ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು ಸ್ವರಾಜ್ 744 FE ಕೂಡ್ಲಿಗಿ ಬಸವೇಶ್ವರ ಒಂದು ಶೋರೂಮ್ ಅಲ್ಲ ಆದ್ರೆ 860ಕ್ಕೆ ಆಫರ್ ಇದೆ. ಈ ಗಾಡಿ ರೇಟ್ ಬಂದ್ಬಿಟ್ಟು 9.5 ಲಕ್ಷ ನಡೀತಾ ಇದೆ. ಈಗ ಹಬ್ಬದ ಆಫರ್ ಅಂತ ಹೇಳ್ಬಿಟ್ಟು 8,60,000 ಹೇಳ್ತಾ ಇದ್ದಾರೆ. ಇದು ಹೆಚ್ಚು ಕಡಿಮೆ ಆಗ್ಬೋದು, ನೀವು ಶೋರೂಮ್ಗಳಲ್ಲಿ ಮಾತಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಗಾಡಿಯ ಫ್ರಂಟ್ ಸ್ಪೀಡ್ ನೋಡೋದಾದ್ರೆ 29ರಿಂದ 30 km/h ಅಲ್ಲಿ ಹೋಗುತ್ತೆ. ಈ ಗಾಡಿಗೆ 6 ವರ್ಷದ ವಾರಂಟಿ ಬೇರೆ ಇರುತ್ತೆ. ಈ ಗಾಡಿಯ ವೇಟ್ ಬಂದ್ಬಿಟ್ಟು 2060 kg ಅಂದ್ರೆ 20 ಕ್ವಿಂಟಲ್ ಗಾಡಿ ತೂಕ ಇರುತ್ತೆ. ಈ ಗಾಡಿಯ ಒಂದು ಲೆಂತ್ ನೋಡೋದಾದ್ರೆ ಉದ್ದ ಬಂದ್ಬಿಟ್ಟು 11 ಅಡಿ ಇದೆ. ಹಾಗೆ ಅಗಲ ಬಂದ್ಬಿಟ್ಟು 6 ಅಡಿ ಟೋಟಲ್ ಆಗಿ ಅಗಲ ಇದೆ. ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 1.5 ಅಡಿ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಈ ಗಾಡಿಯ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನೆಕ್ಸ್ಟ್ ಯಾವ ಗಾಡಿ ಬಗ್ಗೆ ಮಾಹಿತಿ ಬೇಕೋ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಗಾಡಿ ಜೊತೆ ಬರೋಣ.